ಅದು ಯಾವುದೇ ಸಂದರ್ಭವಾದರೂ ಸರಿ, ಪಾಕಿಸ್ತಾನ ಭಾರತಕ್ಕೆ ಯಾವಾಗಲೂ ಪರಮಾಣು ಬಾಂಬ್ ಬಳಕೆಯ ಕುರಿತು ಬೆದರಿಕೆಯನ್ನು ಹಾಕ್ತಾನೆ ಇರುತ್ತೆ. ಆದರೆ ಈ ಪಾಕಿಸ್ತಾನ ಪರಮಾಣು ರಾಷ್ಟ್ರ ಆಗೋದಕ್ಕೆ ನೇರ ಬೆಂಬಲ ನೀಡಿದ್ದು ಚೀನಾ. ಇದರ ಜೊತೆಗೆ ಅಮೆರಿಕ ಬಾಹ್ಯ ಬೆಂಬಲವೂ ಇತ್ತು ಎನ್ನಲಾಗುತ್ತೆ. ಆದರೆ ಪಾಕಿಸ್ತಾನ ಪರಮಾಣು ಶಕ್ತಿ ರಾಷ್ಟ್ರವಾಗೋದನ್ನು ತಡೆಯೋಕೆ ಭಾರತದ ಸೇನೆ ಯುದ್ಧಕ್ಕೆ ಸಿದ್ಧವಾಗಿತ್ತು. ಆದರೆ ಅಂದಿನ ಪ್ರಧಾನಿಯೇ ಸೈನ್ಯದ ಕೈ ಕಟ್ಟಿ ಹಾಕಿದ್ರು ಎನ್ನೋ ಮಾಹಿತಿ ಇದೀಗ ಹೊರಬಿದ್ದಿದೆ. ಆ ಕುರಿತ ಮಾಹಿತಿ ಇಲ್ಲಿದೆ. ಅಮೆರಿಕದ ಗುಪ್ತಚರ ಸಂಸ್ಥೆಯ CIA ಮಾಜಿ ಅಧಿಕಾರಿ ರಿಚರ್ಡ್ ಬಾರ್ಲೋ ಅವರು 1980ರ ದಶಕದ ಆರಂಭದಲ್ಲಿ ಭಾರತ ಮತ್ತು ಇಸ್ರೇಲ್ ಪಾಕಿಸ್ತಾನದ ಕುಹುತಾ ಯುರೇನಿಯಂ ಪುಷ್ಟೀಕರಣ ಸ್ಥಾವರದ ಮೇಲೆ ಜಂಟಿ ರಹಸ್ಯ ಕಾರ್ಯಾಚರಣೆಯನ್ನು ಯೋಜಿಸಿದ್ವು ಎಂದಿದ್ದಾರೆ. ಮುಂದುವರಿದು ಈ ರಹಸ್ಯ ಕಾರ್ಯಾಚರಣೆ ಇಸ್ಲಾಮಾಬಾದ್ನ ಪರಮಾಣು ಮಹತ್ವಾಕಾಂಕ್ಷೆಗಳನ್ನು ನಿಲ್ಲಿಸೋದೇ ಮುಖ್ಯ ಉದ್ದೇಶ ಆಗಿತ್ತು. ಆದರೆ ಅಂದಿನ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಈ ಕಾರ್ಯಾಚರಣೆಯನ್ನು ಅನುಮೋದಿಸಲಿಲ್ಲ. ಹಾಗಾಗಿ ಪಾಕಿಸ್ತಾನ ಇವತ್ತು ಅಣ್ವಸ್ತ್ರ ರಾಷ್ಟ್ರ ಆಗಿದೆ ಅಂತ ಅವರು ಹೇಳಿದ್ದಾರೆ. ಇದೊಂದು ವಿಷಾದನೀಯ ಹೆಜ್ಜೆಯಾಗಿದೆ ಎಂದಿದ್ದಾರೆ. ಕುತುಹಾ ಸ್ಥಾವರದ ಮೇಲೆ ವೈಮಾನಿಕ ದಾಳಿ ಯೋಜನೆ ಇತ್ತು. ಮುಂದುವರಿದ ಮಾತನಾಡಿದ ಬಾರ್ಲೋ, ಪಾಕಿಸ್ತಾನದ ಪರಮಾಣು ಯೋಜನೆಯನ್ನು ನಿಲ್ಲಿಸಲಿ. ಇಸ್ರೇಲ್ ಹಾಗೂ ಭಾರತ ಪ್ರಯತ್ನಿಸ್ತಾ ಇದ್ದ ಮಾಹಿತಿಯು ಗುಪ್ತಚರ ಮೂಲಗಳಿಂದ ಸಿಕ್ಕಿತ್ತು ಅಂತ ಅವರು ಅಂದಿನ ದಿನಗಳ ವರದಿಯ ಪ್ರಕಾರ ಭಾರತ ಮತ್ತು ಇಸ್ರೇಲ್ ಜಂಟಿಯಾಗಿ ಪಾಕಿಸ್ತಾನದ ಕುಹುತಾ ಸ್ಥಾವರದ ಮೇಲೆ ವಾಯು ದಾಳಿ ನಡೆಸೋಕೆ ಯೋಚನೆಯನ್ನು ಮಾಡಿದ್ವು. ಈ ಸ್ಥಾವರವು ಪಾಕಿಸ್ತಾನದ ಅಣು ಕಾರ್ಯಕ್ರಮದ ಕೇಂದ್ರವಾಗಿತ್ತು. ಅದರಂತೆ ಈ ದಾಳಿಯ ಉದ್ದೇಶ ಇಸ್ಲಾಮಾಬಾದ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸ್ತಾ ಇರೋದನ್ನು ಮತ್ತು ನಿರ್ದಿಷ್ಟವಾಗಿ ಇಸ್ರೇಲ್ನ ಪರಮಶತ್ರು ಇರಾನ್ಗೆ ಪರಮಾಣು ತಂತ್ರಜ್ಞಾನವನ್ನು ಒದಗಿಸೋದನ್ನು ತಡೆಯುವುದಾಗಿತ್ತು. ಆದಾಗ್ಯೂ ಆಗಿನ ಅಧ್ಯಕ್ಷ ರೊನಾಲ್ಡ್ ರೇಗನ್ ಅವರ US ಸರ್ಕಾರವು ಅಂತಹ ಯಾವುದೇ ದಾಳಿಯನ್ನು ಬಲವಾಗಿ ವಿರೋಧಿಸ್ತಾ ಇತ್ತು. ವಿಶೇಷವಾಗಿ ಅದನ್ನು ಇಸ್ರೇಲ್ ನಡೆಸಿದ್ದರೆ ಎಂದಿದ್ರು ಗಾಂಧಿ ಕಾಲೆಳೆದ ರಾಜನಾಥ್ ಸಿಂಗ್. ಯಾಕಂದ್ರೆ ಆ ಯೋಜನೆಯು ಪಾಕಿಸ್ತಾನವು ಅಮೆರಿಕದ ಪ್ರಮುಖ ಮಿತ್ರ ರಾಷ್ಟ್ರವಾಗಿದ್ದ ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ಒಕ್ಕೂಟದ ವಿರುದ್ಧ ಅಮೆರಿಕದ ರಹಸ್ಯ ಯುದ್ಧ ತಂತ್ರದಿಂದಾಗಿ ರೇಗನ್ ನಂತಹ ಕೆಲಸವನ್ನ ಮಾಡಿದ್ರೆ ಅವರನ್ನ ಬಲವಾಗಿ ಖಂಡಿಸ್ತಾ ಇದ್ರು ಅಂತ ನಾನು ನಂಬ್ತೇನೆ. ಯಾಕಂದ್ರೆ ಈ ಭಾರತ ಇಸ್ರೇಲ್ನ ಈ ನಡೆ ಅಫ್ಘಾನಿಸ್ತಾನದ ವಿಷಯದ ಬಗ್ಗೆ ಅಮೆರಿಕದ ಕಾರ್ಯತಂತ್ರಕ್ಕೆ ಅಡ್ಡಿ ಆಗಬಹುದಿತ್ತು ಅಂತ ಬಾರ್ಲೋ ಹೇಳಿದ್ದಾರೆ. ಅನುಮೋದಿಸಿದ್ರೆ ಇಂದಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ. 1980ರ ದಶಕದಲ್ಲಿ CIA ಪ್ರತಿ ಪ್ರಸರಣ ಅಧಿಕಾರಿಯಾಗಿ ಪಾಕಿಸ್ತಾನದ ರಹಸ್ಯ ಪರಮಾಣು ಚಟುವಟಿಕೆಗಳ ಮೇಲೆ ಗಮನಹರಿಸಿದ್ದ ಬಾರ್ಲೋ ಅವರು, ನಾನು ಈ ಯೋಜನೆಯಲ್ಲಿ ನೇರವಾಗಿ ಭಾಗಿಯಾಗಲಿಲ್ಲ. ಆದರೂ ನನಗೆ ಭಾರತ ಹಾಗೂ ಇಸ್ರೇಲ್ನ ಯೋಜನೆ ಕುರಿತು ಮಾಹಿತಿಯನ್ನು ತುಂಬ ಕೇಳಿದ್ದೆ. ಆದರೆ ಅದು ಎಂದಿಗೂ ಸಂಭವಿಸಿಲ್ಲ. ಆದ್ದರಿಂದ ನಾನು ಅದರಲ್ಲಿ ಆಳವಾಗಿ ತೊಡಗಲಿಲ್ಲ. ಆದರೆ ಇಂದಿರಾ ಗಾಂಧಿ ಅದನ್ನು ಅನುಮೋದಿಸಿರೋದು ವಿಷಾದಕರ. ಅಕಸ್ಮಾತ್ ಅವರು ಯೋಜನೆಯನ್ನು ಅನುಮೋದಿಸಿದ್ರೆ ಇಂದಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದಿತ್ತು ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ, ಚೀನಾ ಮತ್ತು ಉತ್ತರ ಕೊರಿಯಾ ದೇಶಗಳು ರಹಸ್ಯವಾಗಿ ಪರಮಾಣು ಪರೀಕ್ಷೆಯನ್ನು ನಡೆಸ್ತಾ ಇವೆ ಅಂತ ಹೇಳಿಕೆ ನೀಡಿದ್ರು. ಈ ಬೆನ್ನಲ್ಲೇ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ದೇಶಗಳು ತಮ್ಮ ಇಷ್ಟದಂತೆ ನಡೆದುಕೊಳ್ಳಬಹುದು, ಆದರೆ ಭಾರತದ ನಿಲುವು ಸೂಕ್ತ ಸಮಯದಲ್ಲಿ ಸ್ಪಷ್ಟವಾಗಲಿದೆ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ಭಾರತ ಯಾವುದೇ ಭಯ ಅಥವಾ ಒತ್ತಡದಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ರಾಜನಾಥ್ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ. ಭಾರತ ನಿರ್ಧಾರ ತೆಗೆದುಕೊಳ್ಳುತ್ತೆ. ಖಾಸಗಿ ವಾಹಿನಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್, ಇತರ ದೇಶಗಳು ಮಾಡಬೇಕಂದ್ರೆ ಮಾಡಲಿ, ಭಾರತ ಏನು ಮಾಡುತ್ತೆ ಎಂಬುದನ್ನು ಭವಿಷ್ಯವೇ ಹೇಳುತ್ತೆ. ಈ ಬಗ್ಗೆ ನಮಗೆ ಹೇಳೋಕೆ ಏನೂ ಇಲ್ಲ. ಅದು ಪಾಕಿಸ್ತಾನ ಆಗಿರಲಿ ಅಥವಾ ಅಮೆರಿಕ ಆಗಿರಲಿ, ಯಾರು ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೋ ಅವ್ರು ಮಾಡ್ತಿದ್ದಾರೆ. ಭಾರತ ಯಾವುದೇ ಹೆಜ್ಜೆಯನ್ನು ಭಯದಿಂದ ಅಥವಾ ಒತ್ತಡದಿಂದ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಭಾರತಕ್ಕೆ ಯಾವುದು ಸೂಕ್ತ ಎನಿಸುತ್ತೋ ಆ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ. ಟ್ರಂಪ್ ಅವರ ಹೇಳಿಕೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ರಷ್ಯಾ ಪರೀಕ್ಷೆ ನಡೆಸ್ತಾ ಇದೆ, ಚೀನಾ ಪರೀಕ್ಷೆ ನಡೆಸ್ತಾ ಇದೆ, ಆದರೆ ಅವರು ಅದರ ಬಗ್ಗೆ ಮಾತನಾಡೋದಿಲ್ಲ. ನಾವು ಪರೀಕ್ಷೆ ನಡೆಸ್ತೇವೆ, ಯಾಕಂದ್ರೆ ಅವರು ಮತ್ತು ಇತರರು ಪರೀಕ್ಷೆ ನಡೆಸ್ತಾ ಇದ್ದಾರೆ. ಖಂಡಿತವಾಗಿ ಉತ್ತರ ಕೊರಿಯಾ ಪರೀಕ್ಷೆ ನಡೆಸಿದೆ, ಪಾಕಿಸ್ತಾನವೂ ಪರೀಕ್ಷೆ ನಡೆಸಿದೆ ಅಂತ ಆರೋಪಿಸಿದ್ದಾರೆ. ಟ್ರಂಪ್ ಆರೋಪ ತಳ್ಳಿ ಹಾಕಿದ ಪಾಕಿಸ್ತಾನ ಮತ್ತು ಚೀನಾ ದೇಶಗಳು ಟ್ರಂಪ್ ಅವರ ಈ ಆರೋಪಗಳನ್ನು ತಳ್ಳಿ ಹಾಕಿವೆ. ಪಾಕಿಸ್ತಾನದ ಹಿರಿಯ ಭದ್ರತಾ ಅಧಿಕಾರಿಯೊಬ್ಬರು ತಿಳಿಸಿರುವಂತೆ ಪರಮಾಣು ಪರೀಕ್ಷೆ ನಡೆಸಿದ ಮೊದಲ ದೇಶ ಪಾಕಿಸ್ತಾನ ಅಲ್ಲ ಮತ್ತು ಪರಮಾಣು ಪರೀಕ್ಷೆಗಳನ್ನು ಪುನಃ ಆರಂಭಿಸುವ ಮೊದಲ ದೇಶವೂ ಪಾಕಿಸ್ತಾನ ಅಲ್ಲ ಅಂತ ಹೇಳಿದ್ದಾರೆ.
ಇನ್ನು ಬೀಜಿಂಗ್ನ ವಿದೇಶಾಂಗ ಸಚಿವಾಲಯದ ವಕ್ತಾರರು ಚೀನಾ ಯಾವಾಗಲೂ ಶಾಂತಿಯ ಅಭಿವೃದ್ಧಿಯ ಹಾದಿಗೆ ಬದ್ಧವಾಗಿದೆ, ಮೊದಲು ಪರಮಾಣು ಅಸ್ತ್ರಗಳನ್ನು ಬಳಸೋದಿಲ್ಲ ಎಂಬ ನೀತಿಯನ್ನು ಅನುಸರಿಸುತ್ತೆ, ಸ್ವರಕ್ಷಣಾ ಪರಮಾಣು ತಂತ್ರವನ್ನು ಎತ್ತಿ ಹಿಡಿದಿದೆ ಮತ್ತು ಪರಮಾಣು ಪರೀಕ್ಷೆಯನ್ನು ಸ್ಥಗಿತಗೊಳಿಸುವ ತನ್ನ ಬದ್ಧತೆಗೆ ಬದ್ಧ ಆಗಿದೆ ಅಂತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ.